ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ. ಇವತ್ತು ಜುಲೈ 21, 2020 ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ನಾವು ಕನ್ನಡದಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಹು ಆಯಾಮ ಬಡತನ ಸೂಚ್ಯಂಕ 2020 ಬಗ್ಗೆ ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಇದು. ಬಾಂಗ್ಲಾದೇಶದಲ್ಲಿ ಉಚಿತ ಅಂತರ್ಜಾಲ ಸೇವೆಗಳಿಗೆ ನಿರ್ಬಂಧ ಹೇರಲಾಗಿದೆ. ಅದೇ ರೀತಿ ಕೇರಳದಲ್ಲಿ ಸಾಮಾಜಿಕ ಪ್ರಸರಣ ಪ್ರಾರಂಭವಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿಕೆ ನೀಡಿದೆ. 4ನೇದಲ್ಲಿ ಪಾಕಿಸ್ತಾನದಲ್ಲಿ ಪಬ್ಜಿ ಮೊಬೈಲ್ ಗೇಮನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ಇನ್ನೂ ಹಲವು ಇಂಪಾರ್ಟೆಂಟ್ ಆದ ಟಾಪಿಕ್ಸ್ನ ಬಂದು ನಾವು MCQ ಫಾರ್ಮೆಟ್ನಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಯಾವ ರಾಜ್ಯವು ಕೆಲವು ಪ್ರದೇಶಗಳಲ್ಲಿ COVID-19 ಸಾಮಾಜಿಕ ಪ್ರಸರಣ ಅಥವಾ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜು ಪ್ರಾರಂಭವಾಗಿದೆ ಅಂತ ಹೇಳಿಕೆ ನೀಡಿದೆ? ಇದಕ್ಕೆ ಕರೆಕ್ಟಾದ ಉತ್ತರ ಆಪ್ಷನ್ 2, ಕೇರಳ. ಸೊ ಕೇರಳ ರಾಜ್ಯ ಸರ್ಕಾರ ಈ ರೀತಿಯಾದ ಒಂದು ಹೇಳಿಕೆ ನೀಡಿದೆ. ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಇವಾಗ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂದರೆ ಏನು ಅಂತ ನೋಡ್ಕೋಬೇಕಾಗುತ್ತೆ. ಯಾವಾಗ ಇವರಿಂದನೇ ರೋಗ ಸ್ಪ್ರೆಡ್ ಆಯಿತು, ಈ ಒಂದು ವ್ಯಕ್ತಿಯಿಂದಾನೇ ಅಥವಾ ಈ ಒಂದು ಮೂಲದಿಂದಾನೇ ರೋಗ ಇದು ಹರಡ್ತಾ ಇದೆ ಅಂತ ಸೋರ್ಸ್ನ ಅಥವಾ ಮೂಲವನ್ನು ನಾವು ಪಿನ್ ಪಾಯಿಂಟ್ ಆಗಿ ಹೇಳೋಕ್ಕಾಗಲ್ಲ. ಅದೇ ರೀತಿ ಚೈನ್ ಆಫ್ ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ನ ನಾವು ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಇದು ಬಂದು 3rd ಸ್ಟೇಜ್ ಆಫ್ ಇನ್ಫೆಕ್ಷನ್ ಆಗಿದೆ. ಓಕೆ, 4th ಸ್ಟೇಜಸ್ ಇರುತ್ತೆ. ಇವಾಗ ಬಂದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಬಂದು 3rd ಸ್ಟೇಜ್ ಆಫ್ ಇನ್ಫೆಕ್ಷನ್ ಆಗಿದೆ. ಸೊ ಈ ಒಂದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜ್ನಲ್ಲಿ ಬಂದು ನಾವು ಆ ಮೂಲ, ಆ ಚೈನ್ ಆಫ್ ಸ್ಪ್ರೆಡ್ಡು ಮತ್ತು ಕಾಂಟ್ಯಾಕ್ಟ್ ಟ್ರೇಸಿಂಗು, ಐಡೆಂಟಿಫಿಕೇಷನ್ ಇದನ್ನೆಲ್ಲ ನಾವು ಎಸ್ಟಾಬ್ಲಿಷ್ ಮಾಡಲಿಕ್ಕಾಗಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಏನಾಯಿತು, ನಿಜಾಮುದ್ದೀನ್ ಇಶ್ಯೂನಲ್ಲಿ ಸೊ ಅಲ್ಲಿಂದ ಬಂದವರಿಂದ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರು. ಆನಂತರದಲ್ಲಿ ಬೇರೆ ಕಡೆ ಇವಾಗ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು, ಸೊ ಅಲ್ಲಿಂದ ಬಂದವ್ರಿಗೆ ಸ್ಪ್ರೆಡ್ ಆಯಿತು ಅಂದರು. ಸೊ ಈ ರೀತಿಯಾಗಿ ಸೋರ್ಸು ಎಸ್ಟಾಬ್ಲಿಷ್ ಮಾಡೋದು ಈಸಿಯಾಗಿತ್ತು. ಆದರೆ ಇವಾಗ ಯಾವುದೇ ಒಂದು 1000 ವ್ಯಕ್ತಿಗಳನ್ನ ನಾವು ಅವ್ರನ್ನ ಇವಾಗ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲದೆ ಇರೋರು ಸಹ ಪಾಸಿಟಿವ್ ಆಗ್ತಾ ಇದ್ದಾರೆ ಮತ್ತು ಅವರು ಎಸಿಂಪ್ಟಮ್ಯಾಟಿಕ್ ಆಗಿದ್ದಾರೆ. ಸೊ ಎಸಿಂಪ್ಟಮ್ಯಾಟಿಕ್ ಅಂದ್ರೇನು, ಅವ್ರಿಗೆ ಯಾವುದೇ ವಿಧವಾದ ಒಂದು ರೋಗ ಲಕ್ಷಣಗಳು ಇರೋದಿಲ್ಲ, ನೆಗಡಿ, ಕೆಮ್ಮು, ಜ್ವರ ಏನೂ ಇರೋದಿಲ್ಲ, ಬಟ್ ಅವರು ಕೋವಿಡ್ ಪಾಸಿಟಿವ್ ಇರ್ತಾರೆ. ಸೊ ಈ ಎಸಿಂಪ್ಟಮ್ಯಾಟಿಕ್ ಕೇಸ್ಗಳು ಸುಮಾರು 70% ಇದೆ ಅಂತೆ ಭಾರತದಲ್ಲಿ. ಸೊ ಇದರಿಂದಾಗಿ ನಾವು ಯಾವಾಗಲೂ ಸಹ ಕೇರ್ಫುಲ್ ಆಗಿರಬೇಕು ಮತ್ತು ಮಾಸ್ಕ್, ಸ್ಯಾನಿಟೈಸರ್, ಹ್ಯಾಂಡ್ ವಾಷಿಂಗ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ಸೊ ಆನಂತರದಲ್ಲಿ ಕೇರಳ ಬಗ್ಗೆ ನೋಡ್ಕೊಳ್ಳೋಣ ನಾವು. ಪಿನರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ, ತಿರುವನಂತಪುರಂ ರಾಜಧಾನಿ, ಆರಿಫ್ ಮೊಹಮ್ಮದ್ ಖಾನ್ ಅವರು ಅಲ್ಲಿನ ರಾಜ್ಯಪಾಲರು. 6 ರಾಷ್ಟ್ರೀಯ ಉದ್ಯಾನ ಇದೆ. ಯಾವ್ದಾವುದು? ಸೈಲೆಂಟ್ ವ್ಯಾಲಿ, ಪೆರಿಯಾರ್, ಎರವಿಕುಲಂ, ಮತಿಕೆಟಾನ್ ಶೋಲಾ, ಅನೆಮುಡಿ ಶೋಲಾ ಮತ್ತು ಪಂಬಡಂ ಶೋಲಾ. ಅದೇ ರೀತಿ KFON ಪ್ರಾಜೆಕ್ಟು ಡಿಸೆಂಬರ್ 2020 ಅಲ್ಲಿ ಚಾಲನೆ ಆಗಲಿದೆ. 20 ಲಕ್ಷ ಬಡತನದ ರೇಖೆಗೆ ಕೆಳಗೆ ಇರುವ ಜನರಿಗೆ ಬಂದು ಉಚಿತ ಅಂತರ್ಜಾಲ ಸೌಲಭ್ಯವನ್ನು ನೀಡುವ ಒಂದು ಯೋಜನೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೊಳ್ಳೋದಿದ್ರೆ, 2006ರಿಂದ 2016ರವರೆಗೆ ಅತಿ ಹೆಚ್ಚು ಜನರನ್ನು ಬಡತನದಿಂದ ಪಾರು ಮಾಡಿರುವ ದೇಶ ಯಾವುದು? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಭಾರತ. ಸೊ ಭಾರತ ಸುಮಾರು 273 ಮಿಲಿಯನ್ ಜನರನ್ನು ಬಂದು 273 ಮಿಲಿಯನ್ ಪೀಪಲ್ ಹ್ಯಾವ್ ಬಿನ್ ರಿಮೂವ್ಡ್ ಔಟ್ ಆಫ್ ಪಾವರ್ಟಿ ಅಥವಾ ದೇ ಹ್ಯಾವ್ ಬಿನ್ ಮೂವ್ಡ್ ಔಟ್ ಆಫ್ ಪಾವರ್ಟಿ ಅಂತ ಜಾಗತಿಕ ಬಹು ಆಯಾಮ ಬಡತನ ಸೂಚ್ಯಂಕ ವರದಿ 2020ರಲ್ಲಿ ತಿಳಿಸಲಾಗಿದೆ. ಸೊ ಈ ಜಾಗತಿಕ ಬಹು ಆಯಾಮ ಬಡತನ ಸೂಚ್ಯಂಕ 2020 ಇದನ್ನು ಬಿಡುಗಡೆ ಮಾಡೋದು ವಿಶ್ವಸಂಸ್ಥೆ. ಸೊ ವಿಶ್ವಸಂಸ್ಥೆಯ ಸಹ ಸಂಸ್ಥೆಗಳು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ 2020. ಸೊ ಪ್ರತಿ 2 ವರ್ಷಗಳಿಗೊಮ್ಮೆ ಇದು ಬಿಡುಗಡೆ ಆಗುತ್ತೆ. 2018ರಲ್ಲಿಯೂ ಸಹ ಬಿಡುಗಡೆ ಆಗಿತ್ತು. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ, 2005-6 ರಿಂದ 2015-16ವರೆಗಿನ ಈ ಒಂದು 10 ವರ್ಷದ ಸಂದರ್ಭದಲ್ಲಿ ಟೈಮ್ ಲ್ಯಾಪ್ಸಲ್ಲಿ ಬಂದು ಭಾರತದಲ್ಲಿ 273 ಮಿಲಿಯನ್ ಜನರು ಬಡತನದಿಂದ ಹೊರಬಂದಿದ್ದಾರೆ. ಈ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಆಕ್ಸ್ಫರ್ಡ್ ಪಾವರ್ಟಿ ಮತ್ತು ಮಾನವ ಅಭಿವೃದ್ಧಿ ಕಾರ್ಯಕ್ರಮವು OPHI ಬಿಡುಗಡೆಗೊಳಿಸಿದೆ. ಸೊ ಇದು ಇಂಪಾರ್ಟೆಂಟು, ನೋಟ್ ಮಾಡಿಟ್ಕೊಳ್ಳಿ ಯಾರು ಬಿಡುಗಡೆ ಮಾಡ್ತಾರೆ. ಸೊ ಈ ರಿಸಲ್ಟು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು
ಪ್ರಶ್ನೆ ನಾವು ನೋಡ್ಕೋಬೇಕಾಗಿರೋದು, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಯಾವ ದೇಶವು ಅತಿ ಹೆಚ್ಚು ಅಂತರ್ಜಾಲ ಬಳಕೆದಾರರನ್ನು ಹೊಂದಿದೆ? ಸೊ ಇದಕ್ಕೆ ಅಂದರೆ ಅಭಿವೃದ್ಧಿಶೀಲ ಅಂದರೆ ಡೆವಲಪಿಂಗ್ ಕಂಟ್ರೀಸು. ಸೊ ಈ ಡೆವಲಪಿಂಗ್ ಕಂಟ್ರೀಸಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಯೂಸರ್ಸನ್ನು ಹೊಂದಿರೋದು ಭಾರತ. ಸೊ ಭಾರತ ಬಂದು ಅತಿ ಹೆಚ್ಚು ಇಂಟರ್ನೆಟ್ ಯೂಸರ್ಸನ್ನು ಹೊಂದಿದೆ. ಸುಮಾರು ಪ್ರತಿ 100 ಜನಕ್ಕೆ ಬಂದು 50.5 ಜನ ಬಂದು ಅಂತರ್ಜಾಲ ಬಳಕೆ ಮಾಡ್ತಿದ್ರು. ಯಾವಾಗ? ಡಿಸೆಂಬರ್ 2019ರಲ್ಲೇ. ಸೊ ಇವಾಗ ಬಂದು ಬಳಕೆದಾರ ಅಂದರೆ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನೀಡುವ ಒಂದು ಮಾಹಿತಿ ಪ್ರಕಾರ 2019ರ ಅಂತ್ಯಕ್ಕೆ ಭಾರತದಲ್ಲಿ ಸುಮಾರು 718 ಮಿಲಿಯನ್ ಜನರು ಬಂದರು. 718 ಮಿಲಿಯನ್ ಜನರು ಬಂದು ಇಂಟರ್ನೆಟ್ನ ಯೂಸ್ ಮಾಡ್ತಿದ್ರು. ಸೊ ಇದರಲ್ಲಿ 450 ಮಿಲಿಯನ್ ಬಂದು ಅರ್ಬನ್ ಏರಿಯಾ ಮತ್ತು 268 ಮಿಲಿಯನ್ ಬಂದು ರೂರಲ್ ಏರಿಯಾದಲ್ಲಿದ್ದಾರೆ. ಸೊ ಈ 450 + 268 ಈ ಜನರು ಬಂದು ಒಟ್ಟು ಬಂದು ಅಂತರ್ಜಾಲ ಸೇವೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನೀಡಿರೋದು ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನೀಡಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ, ಟ್ರಾಯ್. ಓಕೆ, ಅದೇ ರೀತಿ 2019ರ ವರ್ಷಾಂತ್ಯದ ಹೊತ್ತಿಗೆ ಭಾರತೀಯ ಅಂತರ್ಜಾಲ ಬಳಕೆದಾರರ ಪ್ರಮಾಣ 54.3ಕ್ಕೆ ತಲುಪಿದೆ. ಇದು ಜಾಗತಿಕ ಸರಾಸರಿ ಬಳಕೆಗಿಂತ ಸುಮಾರು 70 ಮೂಲಾಂಕ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಇಂಟರ್ನೆಟ್ ಯೂಸೇಜ್ ಎಷ್ಟಿದೆ ಅಂದರೆ ಸುಮಾರು 53.6% ಇದೆ. ಆದರೆ ಇಂಡಿಯಾದಲ್ಲಿ ಬಂದು 54.3% ಇದೆ. ಸೊ ಜಾಗತಿಕವಾಗಿ 401 ಕೋಟಿ ಜನ 2019ರ ಹೊತ್ತಿಗೆ ಅಂತರ್ಜಾಲ ಬಳಸಿದ್ದಾರೆಂದು ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ತಿಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇಂಟರ್ನೆಟ್ ಸ್ಟ್ಯಾಟಿಸ್ಟಿಕ್ಸ್, ಬರೆದಿಟ್ಕೊಳ್ಳಿ. ಇದು ಯಾವುದೇ ಒಂದು ಪ್ರಶ್ನೆನಲ್ಲೂ ಕೇಳ್ಬೋದು ಅಥವಾ ನೀವು ಆನ್ಸರಲ್ಲಿ ಬರಿಬೋದು, ಎಸ್ಸೆನಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಯಾವ ದೇಶವು ಉಚಿತವಾದ ಅಂತರ್ಜಾಲ ಸೇವೆಗಳನ್ನು ನಿರ್ಬಂಧಿಸುವಂತೆ ಅಥವಾ ನಿಷೇಧಿಸುವಂತೆ ಟೆಲಿಕಾಂ ಸಂಸ್ಥೆಗಳಿಗೆ ಆದೇಶ ನೀಡಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಬಾಂಗ್ಲಾದೇಶ. ಸೊ ಬಾಂಗ್ಲಾದೇಶ ಏನಕ್ಕೆ ಈ ಒಂದು ಡಿಸಿಷನ್ ತೊಗೊಂಡಿದೆ ಅಂದರೆ ಈ ಫ್ರೀ ಇಂಟರ್ನೆಟ್ ಸರ್ವಿಸಸ್ನ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಓಕೆ, ಸೊ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಅಲ್ಲಿ ಬಹಳವಾಗಿ ಯೂಸ್ ಮಾಡ್ತಾ ಇದ್ರು. ಸೊ ಅದರಿಂದಾಗಿ ಈ ಫ್ರೀ ಇಂಟರ್ನೆಟ್ ಸರ್ವಿಸಸ್ನ ಒಂದು ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಬಾಂಗ್ಲಾದೇಶಲ್ಲಿ ಆಗಂತ ಟೆಲಿಕಾಂ ಕಂಪನಿಗಳಿಗೆ ಆದೇಶ ನೀಡಿದ್ದಾರೆ. ಸೊ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ, ಅದೇ ರೀತಿ ಅಲ್ಲಿನ ರಾಜಧಾನಿ ಢಾಕಾ, ಕರೆನ್ಸಿ ಢಾಕಾ. ಅದೇ ರೀತಿ ಬಾಂಗ್ಲಾದೇಶ ಬಂದು ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ? ಭಾರತದ ಯಾವ ರಾಜ್ಯಗಳೊಂದಿಗೆ ಅಂದರೆ ಅದು ಬಂದು 5 ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ. ಯಾವುದ್ಯಾವುದು? ಅಸ್ಸಾಂ, ಪಶ್ಚಿಮ ಬಂಗಾಳ, ಮಿಜೋರಾಂ, ಮೇಘಾಲಯ, ತ್ರಿಪುರ. ಅದೇ ರೀತಿ ಇಂಡಿಯಾ ಬಂದು 7 ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮ್ಯಾನ್ಮಾರು, ಭೂತಾನು, ಅಫ್ಘಾನಿಸ್ತಾನ. ಅದೇ ರೀತಿ ಅತಿ ಉದ್ದದ ಗಡಿ ಬಂದು ಬಾಂಗ್ಲಾದೇಶದೊಂದಿಗೆ ಇದೆ, 4096 ಕಿಲೋಮೀಟರು. ಅತಿ ಕಡಿಮೆ ಒಂದು ಗಡಿ ಬಂದು ಆಫ್ಘಾನಿಸ್ತಾನದೊಂದಿಗೆ 80 ಕಿಲೋಮೀಟರ್. ಓಕೆ, 80 ಲೆಸ್ ದೆನ್ 100, 80 ಕಿಲೋಮೀಟರ್ ಗಡಿ ಬಂದು ಭಾರತ ಪಾಕಿಸ್ತಾನದೊಂದಿಗೆ ಅಂದರೆ ಆಫ್ಘಾನಿಸ್ತಾನದೊಂದಿಗೆ ಹಂಚಿಕೊಂಡಿದೆ. ಅದೇ ರೀತಿ ದ ಎಂಡ್ ಗೇಮ್ ಕಾದಂಬರಿಯ ಲೇಖಕರು ಯಾರು? ಸೊ ಇತ್ತೀಚೆಗೆ ಈ ಒಂದು ಪುಸ್ತಕ ಅಂದರೆ ಕಾದಂಬರಿ ಬಿಡುಗಡೆಯಾಗಿದೆ. ಇದಕ್ಕೆ ಲೇಖಕರು ಬಂದು ಹುಸೇನ್ ಝೈದಿ ಅವರು. ಓಕೆ, ಹುಸೇನ್ ಝೈದಿ ಅವರು ಈ ಒಂದು ರಸ್ಕಿನ್ ಬಾಂಡ್ ಅವರು ದ ಸಾಂಗ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ರು, ಇತ್ತೀಚೆಗೆ ಬಿಡುಗಡೆ ಆಯಿತು. ಅದೇ ರೀತಿ ಮೇಘನಾ ಮಜುಮ್ದಾರ್ ಅವರು ಬರ್ನಿಂಗ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ರು. ಕೃತಿಕಾ ಪಾಂಡೆ ಅವ್ರದ್ದು ದ ಇಂಡಿಯನ್ ಟೀ ಆ್ಯಂಡ್ ಸ್ನೇಕ್ಸ್ ಅಂತ ಒಂದು ಪುಸ್ತಕಕ್ಕೆ ಬಂದು ಕಾಮನ್ವೆಲ್ತ್ ಶಾರ್ಟ್ ಸ್ಟೋರೀಸ್ ಪ್ರಶಸ್ತಿ ಬಂದು ಕೃತಿಕಾ ಪಾಂಡೆ ಅವರ ಪುಸ್ತಕಕ್ಕೆ ದೊರೆತಿದೆ. ನೆಕ್ಸ್ಟು ಪ್ರಶ್ನೆ, ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ ಅನ್ನೋದು ಇನ್ನಿಲ್ಲ ಇಲ್ಲಿ. ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ ಅನ್ನೋ ಪುಸ್ತಕದ ಲೇಖಕರು ಬಂದು ಸ್ಟೀವ್ ವಾ, ಆಸ್ಟ್ರೇಲಿಯನ್ ಕ್ರಿಕೆಟರು ಸ್ಟೀವ್ ವಾ ಅವರು. ಸೊ ಸ್ಟೀವ್ ವಾ ಅವರ ಒಂದು ಆತ್ಮಚರಿತ್ರೆ ಅಥವಾ ಆಟೋಬಯೋಗ್ರಫಿ ಯಾವುದಪ್ಪ ಅಂದರೆ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅನ್ನೋದು ಬಂದು ಸ್ಟೀವ್ ವಾ ಅವರ ಆತ್ಮಚರಿತ್ರೆ ಅಂದರೆ ಆಟೋಬಯೋಗ್ರಫಿ. ಇವಾಗ ಈ ಪುಸ್ತಕ ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ ಅಂತ ಬರೆದಿರೋರು ಆಸ್ಟ್ರೇಲಿಯನ್ ಕ್ರಿಕೆಟರ್ ಆದ ಸ್ಟೀವ್ ವಾ ಅವರು. ನೆಕ್ಸ್ಟ್ ಪ್ರಶ್ನೆ, ನೆಲ್ಸನ್ ಮಂಡೇಲಾ ಪ್ರಶಸ್ತಿ 2020 ಯಾರಿಗೆ ನೀಡಿ ಗೌರವಿಸಲಾಗಿದೆ? ಸೊ ಈ ಒಂದು ಪ್ರೈಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ.
ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಈ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಬಂದು ಜುಲೈ 2020 ಈ ಒಂದು ಪ್ರಶಸ್ತಿಯನ್ನು ನೀಡಲಿದೆ. 2015 ಈ ಒಂದು ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ನೀಡಲಾಗಿತ್ತು. ಪ್ರತಿ 5 ವರ್ಷಗಳಿಗೊಮ್ಮೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದೇ ರೀತಿ ಈ ಬಾರಿಯ ಪ್ರಶಸ್ತಿ 2020 ಪ್ರಶಸ್ತಿ ಬಂದು ಗ್ರೀಸ್ ದೇಶದ ಮರಿಯಾನಾ ವಾರ್ಡಿನೋಯಾನಿಸ್ ಮತ್ತು ಗಿನಿ ದೇಶದ ಡಾಕ್ಟರ್ ಮಾರಿಸಾನಾ ಕೊಯಾಟೆ ಇವರಿಗೆ ನೀಡಲಾಗಿದೆ. ಸೊ ಗ್ರೀಸ್ ದೇಶದ ಮಾರಿಯಾನಾ ವಾರ್ಡಿನೋಯಾನಿಸ್ ಅವರಿಗೆ ಬಂದು ಈ ಮಕ್ಕಳ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕಾಗಿ ಕ್ಯಾನ್ಸರ್ ಇನ್ ಚಿಲ್ಡ್ರನ್ ಇದರ ಒಂದು ವಿರುದ್ಧ ಹೋರಾಟಕ್ಕಾಗಿ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ಡಾಕ್ಟರ್ ಮೊರಿಸಾನಾ ಕೊಯಾಟೆ ಅವರು ಬಂದು ಗಿನಿ ದೇಶದವರು ಇವರು ಬಂದು ಮಹಿಳೆಯರ ವಿರುದ್ಧದ ಒಂದು ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ ಗಿನಿ ದೇಶದಲ್ಲಿ. ಸೊ ಇವರಿಬ್ಬರಿಗೆ ಬಂದು ಈ ಒಂದು 2020 ನೆಲ್ಸನ್ ಮಂಡೇಲಾ ಪ್ರಶಸ್ತಿ ನೀಡಲಾಗಿದೆ. ಸೊ ವಿಶ್ವಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತೆ. ಅದೇ ರೀತಿ ವಿಶ್ವಸಂಸ್ಥೆಯ ಪ್ರೆಸಿಡೆಂಟ್ ಯಾರಿವಾಗ ತಿಜಾನಿ ಮೊಹಮ್ಮದ್ ಬಂದೆ ಅವರು. ಅದೇ ರೀತಿ ಪ್ರೆಸಿಡೆಂಟ್ ಎಲೆಕ್ಟ್ ಯಾರಪ್ಪ ಅಂದರೆ ಬ್ರೆಜಿಲ್ನ ವಾಲ್ಕನ್ ಬಾಸ್ಕಿರ್ ಅವರು. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಅಮೆರಿಕಾದ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸು ಅಮೆರಿಕಾದ ನ್ಯೂಯಾರ್ಕ್ನಲ್ಲಿದೆ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ. ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಂತ ನಾವು ಇತ್ತೀಚೆಗೆ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನ ಅಂತ ಅವರ ಬರ್ತ್ ಆ್ಯನಿವರ್ಸರಿನ ಪ್ರತಿ ವರ್ಷ ಜುಲೈ 18 ಆಚರಿಸ್ತೀವಿ. 2010 ಆಚರಿಸ್ತಾ ಇದ್ದೀವಿ. ನೆಲ್ಸನ್ ಮಂಡೇಲಾರವರು ಬಂದು 2013 ಮರಣ ಹೊಂದಿದ್ದರು. ಇವರಿಗೆ ಬಂದು ಭಾರತ ರತ್ನ ಮತ್ತು ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ದೊರೆತಿದೆ. ಅದೇ ರೀತಿ ಇವರಿಗೆ ಬಂದು ನೊಬೆಲ್ ಶಾಂತಿ ಪುರಸ್ಕಾರ ಸಹ ದೊರೆತಿದೆ. ನೆಕ್ಸ್ಟು, ಯಾವ ವರ್ಷದ ಒಳಗಾಗಿ ಈಶಾನ್ಯ ರಾಜ್ಯಗಳ ಎಲ್ಲ ರಾಜಧಾನಿಗಳನ್ನು ರೈಲ್ವೆ ಸಂಪರ್ಕಕ್ಕೆ ಒಳಪಡಿಸುವುದಾಗಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ? ಇದಕ್ಕೆ ಕರೆಕ್ಟಾದ ಉತ್ತರ 2023. ಸೊ 2023 ಒಳಗಾಗಿ ನೆನೆ ಹೇಳಿದ್ದೆ ನಾನು 12 ಖಾಸಗಿ ಟ್ರೈನ್ಗಳು ಚಾಲನೆಯಲ್ಲಿರುತ್ತವೆ ಅಂತ ಹೇಳಿದರು. ಅದೇ ರೀತಿ 2023 ಒಳಗಾಗಿ ಒಂದು ಎಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗಳ ಕ್ಯಾಪಿಟಲ್ನ ನಾವು ಬಂದು ರೈಲ್ವೆ ಸಂಪರ್ಕಕ್ಕೆ ಒಳಪಡಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಒಂದು ಲಾಜಿಸ್ಟಿಕ್ಸು ಒಂದು ಟ್ರಾನ್ಸ್ಪೋರ್ಟೇಷನ್ನು ತುಂಬ ಒಂದು ಡಿಫಿಕಲ್ಟ್ ಆದ ಇಶ್ಯೂ ಬಿಕಾಸ್ ಆಫ್ ದ ಟೆರೇನ್. ಓಕೆ, ಸೊ ಅಲ್ಲಿ ಬಂದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ, ಹಿಲ್ಲಿ ಟೆರೇನ್ ಆಗಿರೋದ್ರಿಂದ ಅಲ್ಲಿ ಬಂದು ಟ್ರಾನ್ಸ್ಪೋರ್ಟೇಷನ್ ಇಸ್ ಎ ವೆರಿ ಡಿಫಿಕಲ್ಟ್ ಇಶ್ಯೂ. ಒನ್ಸ್ ಈ ಒಂದು ನಾರ್ತ್ ಈಸ್ಟ್ ಏರಿಯಾದಲ್ಲಿ ಈ ಒಂದು ರೈಲ್ವೆ ಲಿಂಕಿಂಗ್ ಸಕ್ಸಸ್ ಆದರೆ ಖಂಡಿತವಾಗಿ ಅಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ, ಡೆವಲಪ್ಮೆಂಟು. ನೆಕ್ಸ್ಟು, ಭಾರತೀಯ ರೈಲ್ವೆ ಬಗ್ಗೆ ನಾವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಮೊದಲ ರೈಲ್ವೆ ಮಂತ್ರಿ ಯಾರಪ್ಪ ಅಂದರೆ ಜಾನ್ ಮಥಾಯ್ ಅವರು. ಪ್ರಸ್ತುತ ರೈಲ್ವೆ ಸಚಿವರು ಪಿಯೂಷ್ ಗೋಯಲ್. 1920-21 ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಆಕ್ವಟ್ ಸಮಿತಿ ವರದಿ ಪ್ರಕಾರ ಒಂದಾಗಿ ಸೇರಿಸಲಾಯಿತು. ಅದೇ ರೀತಿ 2016 ಬಂದು ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟನ್ನು ಬೇರ್ಪಡಿಸಲಾಯಿತು. ಇತ್ತೀಚೆಗೆ ಬಂದು ಕೇಂದ್ರೀಯ ರೈಲ್ವೆ ಅಂದರೆ ಸೆಂಟ್ರಲ್ ರೈಲ್ವೆ ಬಂದು ಪುಣೆ ರೈಲ್ವೆ ನಿಲ್ದಾಣದಲ್ಲಿ ಅರ್ಜುನ್ ರೊಬೋಟಿಕ್ ಸ್ಕ್ಯಾನರನ್ನು ಬಿಡುಗಡೆ ಮಾಡ್ತು. ಅರ್ಜುನ್ ಅಂದರೆ ಏನು? ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಜಸ್ಟ್ ಯೂಸ್ ಟು ಬಿ ನೈಸ್. ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಜಸ್ಟ್ ಯೂಸ್ ಟು ಬಿ ನೈಸ್ ಅನ್ನೋ ಒಂದು ರೊಬೋಟಿಕ್ ಸ್ಕ್ಯಾನರನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ಸ್ಕ್ಯಾನರ್ ಬಂದು ಟೆಂಪ್ರೇಚರನ್ನು ಚೆಕ್ ಮಾಡುತ್ತೆ, ಅದೇ ರೀತಿ ಸ್ಯಾನಿಟೈಸರನ್ನು ನೀಡುತ್ತೆ, ಮೌತ್ ಮಾಸ್ಕನ್ನು ನೀಡುತ್ತೆ, ಅದೇ ರೀತಿ ನೆಲನ ಸ್ಯಾನಿಟೈಸ್ ಮಾಡುತ್ತೆ. ಸೊ ಅದೇ ರೀತಿ ಜನರಿಗೆ ಬಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡುವಂತೆ ಅವ್ರಿಗೆ ಬಂದು ಇನ್ಸ್ಟ್ರಕ್ಷನ್ಸ್ನ ನೀಡ್ತಾ ಇರುತ್ತೆ. ಸೊ ಇದಿಷ್ಟು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಒಂದು ಪಬ್ಜಿ ಮೊಬೈಲ್ ಗೇಮ್ ಅಪ್ಲಿಕೇಶನನ್ನು ನಿಷೇಧಿಸಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಪಾಕಿಸ್ತಾನ. ಸೊ ಪಾಕಿಸ್ತಾನ ಬಂದು ಪಬ್ಜಿ ಈ ಮೊಬೈಲ್ ಗೇಮ್ ಅಪ್ಲಿಕೇಶನ್ನ ನಿಷೇಧಿಸಿದೆ. ಏನಕ್ಕಂದರೆ ಅಲ್ಲಿ ಯುವಕರು ಈ ವೈಲೆನ್ಸ್ಗೆ ಬಹಳವಾಗಿ ಅಟ್ರಾಕ್ಟ್ ಆಗ್ತಾ ಇದ್ದಾರಂತೆ. ಸೊ ಇವರು ಈ ಒಂದು ಕ್ರೌರ್ಯಕ್ಕೆ ಬಹಳವಾಗಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಅವ್ರ ಮೇಲೆ ನೆಗೆಟಿವ್ ಎಫೆಕ್ಟು ಉಂಟಾಗ್ತಾ ಇದೆ ಅಂತ ಅಲ್ಲಿ ಪಬ್ಜಿನ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟು ಪಾಕಿಸ್ತಾನ ಬಗ್ಗೆ ನೋಡ್ಕೊಳ್ಳೋದಿದ್ರೆ ಅಲ್ಲಿನ ಕ್ಯಾಪಿಟಲ್ ಇಸ್ಲಾಮಾಬಾದ್, ಕರೆನ್ಸಿ ಪಾಕಿಸ್ತಾನಿ ರೂಪಿಯ,
ಪ್ರಧಾನಿ ಇಮ್ರಾನ್ ಖಾನ್ ಅಲ್ಲಿ ರಾಷ್ಟ್ರಪತಿ ಆರಿಫ್ ಅಲ್ವಿ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿ ಲೈನನ್ನು ನಾವೇನು ಹೇಳ್ತೀವಿ, ಗಡಿಯನ್ನು ನಾವೇನು ಹೇಳ್ತೀವಿ, ರ್ಯಾಡ್ ಕ್ಲಿಫ್ ಲೈನ್ ಅಂತ ಹೇಳ್ತೀವಿ. ಅದೇ ರೀತಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಡುವಿನ ಗಡಿ ರೇಖೆಯನ್ನು ಡುರಾಂಡ್ ಲೈನ್ ಅಂತ ಹೇಳ್ತೀವಿ. ಅದೇ ರೀತಿ ಪಾಕಿಸ್ತಾನ ಇತ್ತೀಚೆಗೆ ಬಂದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ FATF ಬಂದು ಈ ಒಂದು ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ ಅಥವಾ ಗ್ರೇ ಪಟ್ಟಿಯಲ್ಲಿ ಸೇರಿಸಿದೆ. ಸೊ ಇದಿಷ್ಟು ಇನ್ಫಾರ್ಮೇಷನು ಪಾಕಿಸ್ತಾನದ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಸುಗಂಧಿತ ತಂಬಾಕನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ 1 ವರ್ಷಗಳ ಕಾಲ ನಿಷೇಧಿಸಿದೆ? ಇದಕ್ಕೆ ಕರೆಕ್ಟಾದ ಉತ್ತರ ದೆಹಲಿ. ಸೊ ದೆಹಲಿ ಬಂದು ಫ್ಲೇವರ್ಡ್ ಟೊಬ್ಯಾಕೊ ಅಥವಾ ಸುಗಂಧಿತವಾದ ಒಂದು ತಂಬಾಕನ್ನು ನಿಷೇಧಿಸಿದೆ. ಸುಪಾರಿ ಇದಕ್ಕೆ ಹೇಳ್ತಾರೆ. ಸೊ ಈ ಸುಪಾರಿ ಅನ್ನೋ ಪ್ಯಾಕೆಟ್ನಲ್ಲಿ ಅವರು ತಂಬಾಕನ್ನೇ ಮಾಡ್ತಾ ಇದ್ದಂತೆ. ಆಲ್ರೆಡಿ ಟೊಬ್ಯಾಕೊ ಇಸ್ ಬ್ಯಾನ್ ಆಗಿದೆ. ಆದರೆ ಈ ಫ್ಲೇವರ್ಡ್ ಟೊಬ್ಯಾಕೊ ಅನ್ನೋ ಹೆಸರಲ್ಲಿ ಅವರು ತಂಬಾಕನ್ನೇ ಪ್ಯಾಕೆಟಲ್ಲಿ ಹಾಕಿ ಮಾರ್ತಾ ಇದ್ದಾರಂತೆ. ಸೊ ಅದನ್ನು ಬಂದು ಈಗ ಬಂದು ದೆಹಲಿ ಸರ್ಕಾರ ಬಂದು 1 ವರ್ಷ ಕಾಲ ನಿಷೇಧಿಸಿದೆ. ಸೊ ದೆಹಲಿಯ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್, ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅಲ್ಲಿ ಬಂದು ಅನಿಲ್ ಬೈಜಲ್ ಅವರು ಇಂಪಾರ್ಟೆಂಟ್ 2 ವಿಷಯ ನಾನು ಯಾವಾಗಲೂ ಹೇಳ್ತೀನಿ ದೆಹಲಿ ಬಗ್ಗೆ. ಆಪರೇಷನ್ ಶೀಲ್ಡು, ಅಲ್ಲಿ ಬಂದು ಶೀಲ್ಡ್ ಅಂದರೆ S ಅಂದರೆ ಸೀಲಿಂಗು, H ಅಂದರೆ ಹೋಮ್ ಕ್ವಾರಂಟೈನು, I ಅಂದರೆ ಐಸೋಲೇಷನ್ ಆಫ್ ದ ಇನ್ಫೆಕ್ಟೆಡ್ ಪೇಷಂಟ್ಸ್, E ಅಂದರೆ ಎಸೆನ್ಷಿಯಲ್ ಸರ್ವಿಸಸ್ ಆರ್ ಎನ್ಶ್ಯೂರ್ಡ್, ಮತ್ತು L ಅಂದರೆ ಲೋಕಲ್ ಸ್ಯಾನಿಟೈಸೇಷನ್, ಮತ್ತು D ಅಂದರೆ ಡೋರ್ ಟು ಡೋರ್ ಹೆಲ್ತ್ ಚೆಕಪ್. ಅದೇ ರೀತಿ 5T ಪ್ಲ್ಯಾನ್ನು ಸಹ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿತ್ತು. 5T ಅಂದರೆ ಟೆಸ್ಟಿಂಗ್ ಮೊದಲನೇದು, 2ನೇ T ಬಂದು ಟ್ರೇಸಿಂಗ್, ಟ್ರೀಟ್ಮೆಂಟ್, ಟೀಮ್ ವರ್ಕ್ ಮತ್ತು ಟ್ರ್ಯಾಕಿಂಗ್ ಆ್ಯಂಡ್ ಮಾನಿಟರಿಂಗ್. Testing, tracing, treatment, teamwork, tracking and monitoring is the part of the 5T plan of the Delhi Chief Minister. Okay, ಅರವಿಂದ್ ಕೇಜ್ರಿವಾಲ್ ಅವರು ಬಂದು 5T ಪ್ಲ್ಯಾನ್ನ ಬಂದು ಕೊರೋನಾ ವೈರಸ್ನ ಸ್ಪ್ರೆಡ್ ಮಾಡಲಿಕ್ಕೆ, ಅದನ್ನು ನಿಗ್ರಹಿಸಲಿಕ್ಕೋಸ್ಕರ ಈ ಒಂದು 5T ಮತ್ತು ಆಪರೇಷನ್ ಶೀಲ್ಡ್ನ ಬಂದು ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಲಿ ಇದನ್ನು ಲಾಂಚ್ ಮಾಡಿದರು. ಓಕೆ, ಅದೇ ರೀತಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.